ತುಂಗಭದ್ರಾ ನದಿಯ ಕತೆ. ಪೂರ್ವಕಾಲದಲ್ಲಿ ದೇವದ್ಯುತಿ ಅನ್ನೋ ಬ್ರಾಹ್ಮಣ ಜನಕ ಮಹಾರಾಜನ ಆಸ್ಥಾನದಲ್ಲಿ ಇರ್ತಾನೆ. ಒಮ್ಮೆ ಅಲ್ಲಿರುವ ವಿದ್ವಾಂಸರೊಳಗೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡಗಳಲ್ಲಿ ಯಾವುದು ಶ್ರೇಷ್ಠ ಅನ್ನೋ ವಾದ ನಡೆಯುತ್ತೆ. ದೇವದ್ಯುತಿ ಜ್ಞಾನಕಾಂಡವೇ ಶ್ರೇಷ್ಠ ಅಂತ ವಾದಿಸ್ತಾನೆ. ಕರ್ಮಕಾಂಡವೇ ಶ್ರೇಷ್ಠ ಎಂದು ಇನ್ನು ಕೆಲವರು ವಾದ ಮಾಡಿದರು. ವಾದ ವಿವಾದ ವಿಪರೀತಕ್ಕೆ ಹೋಯಿತು. ದೇವದ್ಯುತಿ ತನ್ನ ವಿರೋಧ ಪಕ್ಷದಲ್ಲಿದ್ದ ವಿಪ್ರರಿಗೆ ಸಿಟ್ಟಿನಿಂದ ಒದ್ದು ಬಿಟ್ಟನು. ಆಗ ಬ್ರಾಹ್ಮಣರು ನೀನು ಹೆಳವನಾಗು ಎಂದು ದೇವದ್ಯುತಿಯನ್ನು ಶಪಿಸ್ತಾರೆ. ದೇವದ್ಯುತಿ ಹೆಳವನಾದ. ವಿಪ್ರರನ್ನು ಸಮಾಧಾನಪಡಿಸಿದ. ಜನಕನು ಆತನನ್ನು ಗಾಡಿಯಲ್ಲಿ ಕುಳ್ಳಿರಿಸಿ ತೀರ್ಥಯಾತ್ರೆಗೆ ಕಳುಹಿಸಿದ. ಗಾಡಿಯಲ್ಲಿ ಪ್ರಯಾಣಿಸುತ್ತಿದ್ದ ದೇವದ್ಯುತಿ ಶಕಟಮುನಿ ಎಂಬ ಹೆಸರಿಗೆ ಪಾತ್ರನಾದ. ಅವನು ಅನೇಕ ನದಿಗಳಲ್ಲಿ ಸ್ನಾನ ಮಾಡಿ ಕ್ಷೇತ್ರ ಸಂದರ್ಶನ ಮಾಡಿ ತುಂಗಭದ್ರಾ ತೀರಕ್ಕೆ ಬರ್ತಾನೆ. ಅಲ್ಲಿ ಆತನಿಗೆ ಅಣಿಮಾಂಡವ್ಯ ಮುನಿಯ ಪರಿಚಯ ಆಯಿತು. ಆತ ತುಂಗಭದ್ರಾ ನದಿಯ ಮಹಿಮೆಯನ್ನು ಹೇಳಿದ. ಪೂರ್ವದಲ್ಲಿ ಸೋಮಪನೆಂಬ ಬ್ರಾಹ್ಮಣ ಇರ್ತಾನೆ. ಆತನ ಪತ್ನಿ ಸೋಮೆ ತುಂಬ ಗುಣವತಿ, ಪತಿವ್ರತೆ. ಸೋಮಪನಾದರೋ ದುಷ್ಟ, ಕ್ರೂರಿ, ಹೆಂಡತಿಯನ್ನು ಹಿಂಸಿಸ್ತಾ ಇರ್ತಾನೆ. ಪತಿಪರಾಯಣೆಯಾದ ಆಕೆ ಎಲ್ಲವನ್ನೂ ಸಹಿಸಿ ಪತಿಯ ಸೇವೆಯನ್ನು ಮಾಡ್ತಾ ಇದ್ಲು. ಹೀಗಿರಲು ಸೋಮಪನಿಗೆ ಒಬ್ಬ ವೇಶ್ಯೆಯ ಗೆಳೆತನ ಆಗತ್ತೆ. ಪ್ರತಿದಿನವೂ ರಾತ್ರಿಯನ್ನು ಆಕೆಯ ಮನೆಯಲ್ಲೇ ಕಳೀತಾ ಇರ್ತಾನೆ. ಆತನ ಸಂಪಾದನೆಯೆಲ್ಲವೂ ಆತನ ಗೆಳತಿಯ ಪಾಲಾಯಿತು. ಸೋಮೆ ಪತಿಯ ಮೇಲೆ ಒಂದಿಷ್ಟೂ ಮುನಿಸು ತಾಳಲಿಲ್ಲ. ಇದ್ದಕ್ಕಿದ್ದಂತೆಯೇ ಸೋಮಪನ ಕಾಲು ಮುರಿಯಿತು. ನಡೆಯಲು ಅಸಮರ್ಥನಾದ. ಆದರೂ ಗೆಳತಿಯ ಮೋಹ ಬಿಡಲಿಲ್ಲ. ನನ್ನನ್ನು ನನ್ನ ಗೆಳತಿಯ ಮನೆಗೆ ಕರೆದುಕೊಂಡು ಹೋಗು ಅಂತ ಪತ್ನಿಗೆ ಆಜ್ಞಾಪಿಸಿದ. ಅವಳು ಸಿಡುಕದೆ ದುಡುಕದೆ ಪತಿಯ ಆಜ್ಞೆಯನ್ನು ಪಾಲಿಸತೊಡಗುತ್ತಾಳೆ. ಹಗಲು ಮನೆವಾರ್ತೆ ನೋಡಿಕೊಳ್ಳೋದು, ರಾತ್ರಿ ಪತಿಯನ್ನು ಹೊತ್ತುಕೊಂಡು ವೇಶ್ಯೆಯ ಮನೆಗೆ ಹೋಗುವುದು, ಗಂಡನನ್ನು ಆಕೆಯ ಬಳಿ ಬಿಟ್ಟು ಬೆಳಗಿನ ತನಕ ಬಾಗಿಲ ಹೊರಗೆ ಕಾಯುವುದು, ಮತ್ತೆ ಮನೆಗೆ ಹೊತ್ತು ಕರೆತರುವುದು. ಇದು ಆಕೆಯ ದಿನಚರಿಯಾಯಿತು. ಒಂದು ದಿನ ಚಂದ್ರಸೇನ ಮಹಾರಾಜ ನನ್ನನ್ನು ಕಳ್ಳನೆಂದು ಗ್ರಹಿಸಿ ಶೂಲಕ್ಕೆ ಏರಿಸಿದ್ದ. ಆ ಸಂದರ್ಭದಲ್ಲಿ ಪತಿಯನ್ನು ಹೊತ್ತುಕೊಂಡು ಬರುವ ಸೋಮೆ ನಾನು ಏರಿದ್ದ ಶೂಲಕ್ಕೆ ತಿಳಿಯದೆ ತಾಗಿದಳು. ನೋವಿನಿಂದ ನರಳುತ್ತಾ ಇದ್ದ ನನಗೆ ಸಿಟ್ಟು ಬಂತು. ನಿನ್ನ ಪತಿ ಸೇವೆಯನ್ನು ಮಾಡುವ ಅವಸರದಲ್ಲಿ ನನಗೆ ಹಿಂಸೆ ಇತ್ತ ಕಾರಣ ನಾಳೆ ಸೂರ್ಯ ಉದಯಿಸುವ ಮುನ್ನ ನಿನ್ನ ಗಂಡ ಸಾಯಲಿ ಎಂದು ನಾನು ಆಕೆಗೆ ಶಾಪವಿತ್ತೆ. ಆಗ ಅವಳು ನನ್ನ ಪಾತಿವ್ರತ್ಯದಲ್ಲಿ ಎಳ್ಳಿನಿತೂ ಚ್ಯುತಿ ಇಲ್ಲದಿದ್ದಲ್ಲಿ ನಾಳೆ ಸೂರ್ಯ ಉದಯಿಸದೇ ಇರಲಿ ಎಂದು ನುಡಿದು ತನ್ನ ಪತಿಯನ್ನು ಹೊತ್ತು ವೇಶ್ಯೆಯ ಮನೆಯ ಕಡೆಗೆ ನಡೆದಳು. ಬೆಳಗಾಗಲೇ ಇಲ್ಲ. ಚಂದ್ರಸೇನ ಮಹಾರಾಜ ಹೆದರಿ ನನ್ನನ್ನು ಶೂಲದಿಂದ ಇಳಿಸಿದ. ದೇವತೆಗಳು ಬ್ರಹ್ಮನಲ್ಲಿ ಕಷ್ಟವನ್ನು ಹೇಳಿಕೊಂಡರು. ಆತ ಬಂದು ಸೋಮೆಯನ್ನು ಸಮಾಧಾನ ಮಾಡಿ ಅವಳ ಗಂಡನಿಗೆ ದೀರ್ಘಾಯುಷ್ಯ ನೀಡಿದನು. ನನ್ನ ಸೂಚನೆಯಂತೆ ಸೋಮಪ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಕಾಲುಗಳನ್ನು ಪಡೆದ. ಬಳಿಕ ತನ್ನ ದುರ್ವ್ಯಸನಗಳನ್ನೆಲ್ಲ ತೊರೆದು ಹೆಂಡತಿಯನ್ನು ಗೌರವಿಸಿ ಪ್ರೀತಿಯಿಂದ ಸಲಹಿದ. ನಾನು ಕೂಡ ಇದೇ ನದಿಯ ಸ್ನಾನದಿಂದ ಬ್ರಹ್ಮಲೋಕವನ್ನು ಪಡೆದೆ. ಮಾಂಡವ್ಯ ಋಷಿಗಳ ಈ ಮಾತನ್ನು ಕೇಳಿ ಶಕಟಮುನಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದನು. ಹೆಳವನಾದ ಆತನಿಗೆ ಪುನಃ ಕಾಲುಗಳು ಬಂತು. ಆನಂದ ಆಶ್ಚರ್ಯಗಳಿಂದ ಮೈಮರೆತ ಅವನು ಈ ನದಿಗೆ ಇಂತಹ ಮಹಿಮೆ ಹೇಗೆ ಬಂತು, ಈ ನದಿ ಎಲ್ಲಿಂದ ಬಂತು ಎಂದು ಮಾಂಡವ್ಯ ಮುನಿಯನ್ನು ಪ್ರಶ್ನಿಸಿದ. ಮಾಂಡವ್ಯ ನದಿಯ ಕತೆ ಹೇಳಿದ. ಹಿಂದೆ ಹಿರಣ್ಯಾಕ್ಷನೆಂಬ ರಾಕ್ಷಸನ ವಧೆಗೆ ಶ್ರೀಹರಿ ವರಾಹಾವತಾರವನ್ನು ತಾಳಿದ್ದ. ರಾಕ್ಷಸನನ್ನು ಸಂಹರಿಸಿ ಭೂಮಿದೇವಿಯನ್ನು ಮೇಲೆತ್ತಿ ದಣಿದ ಆತ ದೇಹಾಯಾಸ ಕಳೆಯಲು ಸಹ್ಯ ಪರ್ವತವೇರಿ ಗಾಳಿಗೆ ಮೈಯೊಡ್ಡಿ ನಿಂತಿದ್ದ. ಆಗ ಆತನ ಕೋರೆದಾಡೆಗಳಿಂದ ಸುರಿದ ಬೆವರು ನದಿಯಾಯಿತು. ತುಂಗ ಮತ್ತು ಭದ್ರಾ ನದಿಗಳು ಕೂಡಲಿಯಲ್ಲಿ ಒಂದುಗೂಡಿ ತುಂಗಭದ್ರಾ ನದಿಯಾಯಿತು. ಇದು ತುಂಗಭದ್ರಾ ನದಿಯ ಕತೆ.